ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಅಂದರೆ ತುಂಬ ಲೇಟ್ ಆಯಿತು ವೀಡಿಯೋ ಅಪ್ಲೋಡ್ ಮಾಡೋದು. ಸ್ವಲ್ಪ ಜಾಸ್ತಿ ಕೆಲಸ ಇತ್ತು, ಸೊ ಅದೆಲ್ಲ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಷ್ಟು ಲೇಟ್ ಆಯಿತು. ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಡೇಟ್ ಆಫ್ ದ ಟ್ರಿಪ್. ಆ್ಯಂಡ್ ನಾನು ಹೋಗಿರೋ ಪ್ಲೇಸ್ ಬಂದು ಕುಟ್ಟ ಅಂತ ಹೇಳಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಬೆಳಿಗ್ಗೆ ಎದ್ದರೆ ಈ ಥರ ವೆದರ್, ಚಳಿ, ತುಂತುರು ಮಳೆ, ಅದು ನೋಡೋದಕ್ಕೇ ಒಂಥರ ಪ್ರೈಸ್ಲೆಸ್ ಎಮೋಷನ್ ಅಂತ ಹೇಳ್ಬೋದು ಅದನ್ನು. ಈ ಥರ ಪ್ರತಿದಿನ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆ ನೇಚರ್ನ ನೋಡೋದೇ ಒಂಥರ ಖುಷಿ. ಅಷ್ಟರಲ್ಲಿ ಬಿಸಿ ಬಿಸಿ ಕಾಫಿ ಬಂತು. ಮಳೆನ ಎಂಜಾಯ್ ಮಾಡ್ತಾ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದರೆ ಅದಕ್ಕಿಂತ ರಿಲ್ಯಾಕ್ಸೇಷನ್ ಇನ್ನೇನಿರುತ್ತೆ ಹೇಳಿ ನೀವೇ. ಈ ಥರ ನಿಮ್ಗೆ ಯಾರ್ಯಾರಿಗೆ ನೇಚರ್ ಇಷ್ಟ ಆಗುತ್ತೆ ಅಂತ ನೀವು ಹೇಳಿ. ಈ ಬ್ಯಾಂಗ್ಳೂರು ಪೊಲ್ಯೂಷನ್, ಟ್ರಾಫಿಕ್ ಇದೆಲ್ಲ ಬಿಟ್ಟು ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ ಈ ಥರ ನೇಚರ್ ಮಧ್ಯೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಆದರೂ ಕಮ್ಮಿ ಆಗುತ್ತೆ ನನ್ನ ಪ್ರಕಾರ. ಆಮೇಲಿಂದ ಫ್ರೆಂಡ್ಸ್ ನಾನು ಎಲ್ಲರೂ ರೆಡಿಯಾಗಿ ಇವಾಗ ತಿಂಡಿಗೆ ಅಂತ ಬಂದ್ವಿ. ತಿಂಡಿಗೆ ಬಾತು ಮತ್ತು ಅವ್ರ ಕಡೆ ಏನೋ ಒಂದು ಫೇಮಸ್ ಡಿಶ್ ಎಲ್ಲ ಕೊಟ್ಟಿದ್ರು. ತಿಂಡಿ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಒಂದು ಫಾಲ್ಸ್ ಇದೆ ಅಂತ ಹೇಳಿದರು ಹತ್ರದಲ್ಲೇ. ಸೊ ಆ ಫಾಲ್ಸಿಗೆ ಹೋಗೋಣ ಅಂತ ಹೇಳಿದ್ವಿ. ನೀವು ಅಲ್ಲಿ ನೋಡ್ಬೋದು ಹೇಗೆ ಒಳ್ಳೆ ಒಂಥರ ಸ್ಮೋಕ್ ಥರ ಬರ್ತಿದೆ, ಇಲ್ಲಿಗೆ ನಾವು ವ್ಯೂ ಕಾಣ್ತಿದೆ. ಫೈನಲಿ ನಾವೆಲ್ಲರೂ ಫಾಲ್ಸ್ ರೀಚ್ ಆದ್ವಿ. ಫಾಲ್ಸ್ ರೀಚ್ ಆಗಿ ಇವಾಗ ರೈನ್ ಕೋಟ್ನ ಪರ್ಚೇಸ್ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಅಲ್ಲಿ ಫುಲ್ಲು ಮಳೆ ಮತ್ತು ತುಂಬ ನೀರು ಹರಿತಾ ಇರುತ್ತೆ. ಈಗ ಫಾಲ್ಸಲ್ಲಿ ಹಾಗೆ ಓಡಾಡಿಕೊಂಡು ಅಂದರೆ ಸ್ವಲ್ಪ ದೂರ ಟ್ರೆಕ್ ಮಾಡಬೇಕಿತ್ತು. ಸೊ ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ವೀಡಿಯೋ ಹಿಂದೆಗಡೆ ಇದ್ದಾರೆ. ಯಾರಿಗೂ ಅಂದರೆ ಕೆಲವೊಬ್ಬರಿಗೆ ವೀಡಿಯೋಸಲ್ಲಿ ಬರೋದಕ್ಕೆ ಇಷ್ಟ ಇರೋದಿಲ್ಲ. ಸೊ ಅವ್ರ ವೀಡಿಯೋನ ರೆಕಾರ್ಡ್ ಮಾಡೋದಕ್ಕೆ ಆಗಿಲ್ಲ. ನಾನು ವೀಡಿಯೋ ಮಾಡಿಸ್ಕೊಂಡೆ ಎಲ್ಲರ ಹತ್ರನೂ. ತುಂಬ ಚೆನ್ನಾಗಿತ್ತು. ಆ ಟ್ರೆಕ್ ಮಾಡಿಕೊಂಡು ನಿಜವಾಗೂ ಅಷ್ಟು ದೂರ ಟ್ರೆಕ್ ಮಾಡಬೇಕಾದ್ರೆ ಆ ಮಳೆಯಲ್ಲಿ ಹೆವಿ ಮಳೆ ಬರ್ತಾಯಿತ್ತು. ಇಲ್ಲಿ ಮಳೆ ಕಾಣಿಸ್ತಿಲ್ಲ, ಬಟ್ ಮೇಲೆ ಹೋಗ್ತಾ 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 ನಿಮಗೆ ಮಳೆ ಫುಲ್ ಜೋರು ಮಸ್ತಾಗಿತ್ತು. ಆ ವೀಡಿಯೋಸ್ನ ನಿಮ್ಗೆ ಆಮೇಲೆ ಹಾಕ್ತೀನಿ. ಸೊ ಅಲ್ಲಿಂದ ಬಂದು ಮ್ಯಾಗಿನ ಆರ್ಡರ್ ಮಾಡಿದ್ವಿ. ಆ ಮಳೇಲಿ ನೆಂದ್ಕೊಂಡು ಬಂದಿರೋದಕ್ಕೂ, ಆ ಮ್ಯಾಗಿ ಬಿಸಿ ಬಿಸಿ ಮ್ಯಾಗಿಗೂ ಮತ್ತು ಅವ್ರು ಏನೋ ಎಕ್ಸ್ಟ್ರಾ ಥರ ಮಸಾಲ ಹಾಕಿ ರೆಡಿ ಮಾಡಿದ್ದು ಸೂಪರ್ ಟೇಸ್ಟಿಯಾಗಿತ್ತು. ಗೂಗಲಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಇದೆ ಅಂತ ಹೇಳಿದರು. ಸೊ ಬಟ್ ಅಲ್ಲಿ ಅದು ಡೆಮಾಲಿಷ್ ಆಗಿ ತುಂಬ ವರ್ಷಗಳೇ ಆಗಿತ್ತು. ಅಲ್ಲಿಗೆ ಹೋಗಿಟ್ಟು ನಾವು ಫೈನಲಿ ಎಂಡ್ ಆಗಿದ್ದು ಟಿ ಎಸ್ಟೇಟಲ್ಲಿ ಒಳ್ಳೊಳ್ಳೆ ಫೋಟೋಸ್ ತೊಗೊಂಡ್ವಿ, ವೀಡಿಯೋಸ್ ತೊಗೊಂಡ್ವಿ, ಮಜಾ ಮಾಡಿದ್ವಿ. ಈಗ ಎಲ್ಲ ಮುಗಿಸ್ಕೊಂಡು ಬಂದು ಮಧ್ಯಾಹ್ನ ಊಟಕ್ಕೆ ಅಲ್ಲೊಂದು ಬ್ಯೂಟಿಫುಲ್ ಕೆಫೆ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿತ್ತು ಆ ಕೆಫೆ. ಅಲ್ಲಿ ಆ ಮಳೆಗೂ ಎಷ್ಟು ಜೋರು ಮಳೆ ಬರ್ತಿದೆ ನೋಡಿ. ನಾವು ಆಚೆ ಕೂತ್ಕೊಂಡು ಊಟ ಎಲ್ಲ ಮಾಡ್ಕೊಂಡು, ಊಟ ಅಂತೂ ಮಸ್ತಾಗಿತ್ತು. ಅಲ್ಲಿಂದ ಊಟ ಎಲ್ಲ ಮಾಡಿಕೊಂಡು ನಮ್ಮ ಪಯಣ ರೆಸಾರ್ಟಿನ ಕಡೆಗೆ. ಸೊ ರೆಸಾರ್ಟಿಗೆ ಬಂದು ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡು ಹಟ್ಟೆ ಹೊಡ್ಕೊಂಡು ನೈಟ್ ಡಿನ್ನರ್ ನೋಡಿ ಇಷ್ಟು ಕೊಟ್ಟಿರೋದು ತುಂಬ ಚೆನ್ನಾಗಿತ್ತು ಡಿನ್ನರ್. ಇದಾಗಿತ್ತು ಸೆಕೆಂಡ್ ಡೇ.